ಆಕಾಶವಾಣಿ ಕಲಬುರಗಿ. ಆರೋಗ್ಯವಾಣಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ತನಪಾನದ ಮಹತ್ವ ಈ ಕುರಿತು ಡಾಕ್ಟರ್ ರೇವಣಸಿದ್ದಪ್ಪ ಬೋಸ್ಕಿ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಮಕ್ಕಳ ವಿಭಾಗ, ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕಲಬುರಗಿ ಇವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಸಂಗಮೇಶ್. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆಲ್ಲ ತಿಳಿದಿರುವ ಹಾಗೆ ಆಗಸ್ಟ್ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೂ ವಿಶ್ವದಾದ್ಯಂತ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗುತ್ತೆ. ಈ 7 ದಿವಸಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮದ ಮುಖಾಂತರ, ಬೇರೆ ಬೇರೆ ಜಾಗೃತಿ ಕಾರ್ಯಕ್ರಮಗಳ ಮುಖಾಂತರ ಸ್ತನ್ಯಪಾನದ ಮಹತ್ವವನ್ನು ಸಾಮಾನ್ಯರಿಗೆ ತಿಳಿಸಿ ಕೊಡಲಾಗುತ್ತೆ. ಈ ಸಪ್ತಾಹದ ಕುರಿತಾಗಿ ಹೆಚ್ಚಿನ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಜಿಮ್ಸ್ನ ಪ್ರಾಧ್ಯಾಪಕರು ಹಾಗೂ ಮಕ್ಕಳ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೇವಣಸಿದ್ದಪ್ಪ ಬೋಸ್ಗಿ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ರೇವಣಸಿದ್ದಪ್ಪ ಬೋಸ್ಗಿ ಅವರಿಗೆ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಸರ್, ಆರಂಭದಲ್ಲಿ ಹೇಳಿ, ಈ ಸ್ತನ್ಯಪಾನ ಸಪ್ತಾಹದ ಆಚರಣೆಯನ್ನು ಯಾವ ಕಾರಣಕ್ಕಾಗಿ ಮಾಡಲಾಗುತ್ತೆ? ಸರ್, ಇದು ಸ್ತನ್ಯಪಾನ ಸಪ್ತಾಹ ಅಂದರೆ ನಾವು ಇಂಗ್ಲೀಷಲ್ಲಿ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಅಂತೀವಿ. ಇದು ಪ್ರತಿ ವರ್ಷ ಆಗಸ್ಟ್ ಮಾಹೆಯಲ್ಲಿ 1ನೇ ವಾರ ಅಂದರೆ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ಆಚರಿಸ್ತೇವೆ. ಇದು ಆ್ಯಕ್ಚುಲಿ ಮುಂಚೆ ಇಟ್ಲಿಯಲ್ಲಿ ಇನ್ನೋಸೆಂಟಿ ಅಂತ ಒಂದು ಆ್ಯಕ್ಚುಲಿ ಮೀಟಿಂಗ್ ಆಗಿತ್ತು. ಅಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ನಮ್ಮದು ಯುನಿಸೆಫಿಂದ ಈ ಮಕ್ಕಳಲ್ಲಿ ಆಗೋ ಕಾಯಿಲೆಗಳನ್ನು ಹೇಗೆ ತಡೆಗಟ್ಟೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಅದಕ್ಕೆ ಅವರೆಲ್ಲರೂ ಕೂಡಿ ಒಂದು ಕನ್ಕ್ಲೂಷನ್ಗೆ ಬಂದರು. ಏನಂತಂದರೆ, ಮಗು ಜನನ ಆದ ತಕ್ಷಣ ಶುರುವಿಗೆ ಫಸ್ಟ್ 6 ತಿಂಗಳು ಮೊದಲು ಒಂದು ವರ್ಷ ನಾವು ತಾಯಿ ಹಾಲು ಸರಿಯಾಗಿ ಮಗುವಿಗೆ ಕೊಟ್ರಿ ಅಂತಂದರೆ ಬೇರೆ ಆಹಾರ ಅವಶ್ಯಕತೆ ಬೀಳೋದಿಲ್ಲ. ಬೇರೆ ಕಡೆಯಿಂದ ನಾವು ಯಾವುದೇ ರೀತಿಯ ಇನ್ಫೆಕ್ಷನ್, ನಂಜು ಅಂತೀವಲ್ಲ, ಮಗುವಿನ ದೇಹದಲ್ಲಿ ಎಂಟ್ರಾಗೋ ಸಾಧ್ಯತೆನೇ ಬರೋದಿಲ್ಲ. ಸೊ ಈ ಥರ ನಾವು ಆ್ಯಕ್ಚುಲಿ ಈ ಹೊರ ರೋಗಗಳನ್ನು ಆ್ಯಕ್ಚುಲಿ ತಡೆಗಟ್ಟಬಹುದು. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಿವೆಂಟಬಲ್ ಕಾಸ್ ಆಫ್ ಡೆತ್ ಅಂತ ಅನ್ನೋದು ಒಂದು ಕನ್ಕ್ಲೂಷನ್ಗೆ ಬಂದರು. ಅವತ್ತಿನಿಂದ 1992ರಿಂದ ಪ್ರತಿ ವರ್ಷ ಈ ಆಗಸ್ಟ್ ಮಾಹೆಯಲ್ಲಿ ಈ ಆ್ಯಕ್ಚುಲಿ ಕಾರ್ಯಕ್ರಮವನ್ನು ಹೊಂದ್ಕೊಳ್ತಾ ಇದ್ವಿ, ಒಂದೊಂದು ಥೀಮ್ ಇಟ್ಕೊಂಡು. ಅದೇ ತರಹ ಈ ವರ್ಷದಲ್ಲಿ ಈ ಮಾಹೆಯಲ್ಲಿ ನಾವು ಒಂದು ಥೀಮ್ ಇಟ್ಟಿದ್ವಿ, ಕ್ಲೋಸಿಂಗ್ ದ ಗ್ಯಾಪ್ ಅಂತ, ಅಂತರವನ್ನು ಮುಚ್ಚೋದು ಅಂತ. ಸೊ ಅಂದರೆ ಏನು ಅಂತರ ಅಂತಂದರೆ ಪ್ರತಿಯೊಬ್ಬರಿಗೂ ಈ ಸಂದೇಶನ ಮುಟ್ಟಿಸೋದು. ತಾಯಿ ಹಾಲು ಶ್ರೇಷ್ಠ. ಸೊ ಮೊದಲ 6 ತಿಂಗಳಿಗೆ ಪ್ರತ್ಯೇಕವಾಗಿ ತಾಯಿ ಹಾಲು ಕೊಡಬೇಕು. ಅದು ಬಿಟ್ಟರೆ ಬೇರೆ ಯಾವ ರೀತಿಯ ಆಹಾರ ಕೊಡಬಾರದು. ಸೊ ತಾಯಿಯ ಹಾಲಿನ ವೈಶಿಷ್ಟ್ಯತೆಯನ್ನು ಎಲ್ಲರಿಗೂ ಈ ವಿಷಯದ ಬಗ್ಗೆ ತಲುಪಿಸೋಕೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಆಗಿದೆ. ಸರ್, ಇವಾಗ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಈ 7 ದಿವಸಗಳಲ್ಲಿ ಯಾವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರಿ? ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಅಥವಾ ಸ್ಪಂದನೆ ಸಿಕ್ತು ಸರ್ ನಿಮಗೆ? ಒಳ್ಳೆ ಸ್ಪಂದನೆ ಸಿಕ್ಕಿದೆ. ನಾವು ಆ್ಯಕ್ಚುಲಿ ಕ್ಲಿಯರ್ ಇಂಟೆನ್ಷನ್ ಇಂದನೇ ಇದನ್ನು ಮಾಡಿದ್ವಿ. ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಪಬ್ಲಿಕ್ ಹೆಲ್ತ್ ಟೀಮ್ ಎಲ್ಲರಿಗೂ ಒಳಪಟ್ಟೆ ಈ ಕಾರ್ಯಕ್ರಮವನ್ನು ಹೊಂದ್ಕೊಂಡ್ವಿ. ಒಂದು ನಮ್ಮದು 4 ಮೆಡಿಕಲ್ ಕಾಲೇಜು, ಒಂದು KBN ಮೆಡಿಕಲ್ ಕಾಲೇಜು, ನಮ್ಮ ಜಿಮ್ಸ್ ಮೆಡಿಕಲ್ ಕಾಲೇಜು, ESI ಮೆಡಿಕಲ್ ಕಾಲೇಜು ಮತ್ತು ಮಹದೇವಪ್ಪ ರಾಂಪುರ ಮೆಡಿಕಲ್ ಕಾಲೇಜು, ಈ 4 ಮೆಡಿಕಲ್ ಕಾಲೇಜು ಮತ್ತು DHO ಟೀಮು, RCHO ಟೀಮು ಮತ್ತು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಡೆಪ್ಟಿ ಕಮಿಷನರ್ ಫೌಜಿಯಾ ತರನು ಮೇಡಮು, ಇವರೆಲ್ಲರೂ ಇನ್ವಾಲ್ವ್ ಆಗಿ, ZPCO ಸರು, ಬಾಬಾ ಸಿಂಗ್ ಮೀನಾ ಸರು, ಎಲ್ಲರೂ ಇನ್ವಾಲ್ವ್ ಆಗಿಬಿಟ್ಟು ಒಳ್ಳೆ ಇದು ಮಾಡ್ಕೊಂಡಿದ್ವಿ. ನಿನ್ನೆ ಆ್ಯಕ್ಚುಲಿ ನಾವು ನಮ್ದು ಡೆಪ್ಟಿ ಕಮಿಷನರ್ ಪೊಲೀಸ್ ಅವ್ರಿಗೂ ಮಾತಾಡಿದ್ವಿ. ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇರುವ ಮಹಿಳೆಗಳಿಗೆ ಆ್ಯಕ್ಚುಲಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಆಮೇಲೆ ಯೂನಿವರ್ಸಿಟಿ, ಕಲಬುರಗಿ ಯೂನಿವರ್ಸಿಟಿ ಇದೆಯಲ್ಲ, ಡಾಕ್ಟರ್ ದಯಾನಂದ್ ಸರ್ ಅವ್ರ ಹತ್ರನೂ ಮಾತಾಡಿಕೊಂಡು ನಾವು 6ನೇ ತಾರೀಕು ಈ ಬೆಸ್ಟ್ ಫೀಡಿಂಗ್ ಪ್ರಮೋಷನ್ ಅಂದರೆ ಈ ಸಪ್ತಾಹವನ್ನು ಆ್ಯಕ್ಚುಲಿ ಕಾರ್ಯಕ್ರಮವನ್ನು ಅಲ್ಲೂ ಮಾಡಿದ್ವಿ. ಸುಮಾರು 200-300 ಜನ ಮಹಿಳೆಯರು ಇದರಲ್ಲಿ. ಆಮೇಲೆ ಅಪ್ಪ ಯೂನಿವರ್ಸಿಟಿ ಇದೆಯಲ್ಲ, ಅಲ್ಲೊಂದು 200-300 ಆಡಿಯನ್ಸ್ ಮಾಡಿದ್ವಿ. ಇದೆಲ್ಲದಕ್ಕಿಂತ ಮುಂಚೆ ನಾವು ಜಿಮ್ಸಲ್ಲೇ ಒಂದು ಇನಾಗ್ರೇಷನ್ ಕಾರ್ಯಕ್ರಮ, ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡ್ವಿ 1ನೇ ತಾರೀಕೇನೆ. ಅವತ್ತು ನಮ್ಮ DC ಮೇಡಮ್, ಫೌಜಿಯಾ ಮೇಡಮ್ ಬಂದು ಇದು ಇನಾಗ್ರೇಷನ್ ಮಾಡಿದ್ರು. ಒಳ್ಳೆ ಇಂಪ್ಯಾಕ್ಟ್ ಇತ್ತು. ಅಲ್ಲಿ ನಾನಾ ಥರ ಮಿಕ್ಸ್ಡ್ ಆಡಿಯನ್ಸ್ ಇಟ್ಟಿದ್ವಿ. 200 ಜನ ಇದ್ರು. ಎಲ್ಲ ರೀತಿಯ ಟೀಚರ್ಸು, ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿರೋ ಮಹಿಳೆಯರು, ಆಮೇಲೆ ನರ್ಸಿಂಗ್ ಸ್ಟಾಫ್, ಡಾಕ್ಟರ್ಸು, ವೈದ್ಯರು, ಸೊ ಸ್ಟೂಡೆಂಟ್ಸು, ಎಲ್ಲ ಥರ ಪಾಪ್ಯುಲೇಷನ್ನ ಟಾರ್ಗೆಟ್ ಮಾಡಿ ಈ ಕಾರ್ಯಕ್ರಮ ಮಾಡ್ಕೊಂಡ್ವಿ. ಎಲ್ರಿಗೂ ಒಳ್ಳೆಯದು ಇದಾಗಿದೆ. ಆಮೇಲೆ ಇನ್ನೊಂದು 5ನೇ ತಾರೀಕು ನಾವು ದೊಡ್ಡ ದೊಡ್ಡ ಸ್ಕೂಲ್ಗಳದ, ಈ SRN ಮೆಹ್ತಾ ಸ್ಕೂಲು, ಅಲ್ಲೂ
ಎರಡು ಥರ ಒಂದೇ ದಿನದಲ್ಲಿ 2 ಬ್ಯಾಚ್ ಮಾಡಿದ್ವಿ, 2ರಿಂದ 3, 3ದಿಂದ 4. ಸೊ ಆಯಾ ಟ್ರಸ್ಟಿಗಳನ್ನು ಭಾಳ ನಮಗೆ ಆ್ಯಕ್ಚುಲಿ ಉತ್ತೇಜನ ಕೊಟ್ಟರು ಮಾಡೋದಕ್ಕೆ. ನಾವು ಮಾಡಿದ್ವಿ, ಚೆನ್ನಾಗೇ ನಡೀದೆ ಇಲ್ಲಿವರೆಗೂ. ಸರ್, ತಾಯಿ ಹಾಲನ್ನು ಅಮೃತಕ್ಕೆ ಹೋಲಿಸುವಂಥದ್ದು. ಹೌದು. ಹೀಗಾಗಿ ಈ ತಾಯಿ ಹಾಲಿನಲ್ಲಿ ಯಾವೆಲ್ಲ ಪೋಷಕಾಂಶಗಳು, ಯಾವೆಲ್ಲ ಮಗುವಿಗೆ ಸಹಕಾರಿಯಾದಂತಹ ಅಂಶಗಳಿರುತ್ತೆ ಸರ್? ಈಗ ಮಗುವಿಗೆ ಫಸ್ಟ್ 6ನೇ ತಿಂಗಳವರೆಗೂ, ಹುಟ್ಟಿದ ತಕ್ಷಣ 6 ತಿಂಗಳವರೆಗೂ ಯಾವ ರೀತಿಯ ಪೌಷ್ಟಿಕ ಬೇಕು ಆಹಾರ ತಾಯಿ ಹಾಲಿನಲ್ಲಿರ್ತದೆ. ಸೊ ಇದರಷ್ಟು ಪೌಷ್ಟಿಕಾಂಶ ಉಳ್ಳ ಆಹಾರ ಮತ್ತು ಇದರಷ್ಟು ನೈಸರ್ಗಿಕವಾದ ಆಹಾರ, ಸಹಜವಾದ ಆಹಾರ ಯಾವುದೂ ಅಲ್ಲ. ಸೊ ಬೆಳವಣಿಗೆಗೆ ಏನು ಬೇಕು, ಒಂದು ಮಾನಸಿಕವಾಗಿ ಬೆಳವಣಿಗೆ ಆಗಬೇಕು, ಒಂದು ಫಿಸಿಕಲ್ ಆಗಿ ಬೆಳವಣಿಗೆ ಆಗಬೇಕು, ಮೈ ಬೆಳವಣಿಗೆ ಆಗಬೇಕು, ಇದಕ್ಕೆ ಬೇಕಾದ ಎಲ್ಲ ಆಹಾರಗಳಿರ್ತವೆ. ಅದರಲ್ಲಿ ಸ್ಟಾರ್ಟಿಂಗ್ ಬರೋದು ಗಿಣ್ಣಾಳು ಅಂತೀವಿ, ಅಂದ್ರೆ ಕೊಲೆಸ್ಟ್ರಾಮ್ ಅಂತೀವಿ. ಅದು ಬರೋದು ಬಹಳ ಕಮ್ಮಿ, 2ರಿಂದ 3 ಹನಿ ಬರುತ್ತೆ ಫಸ್ಟ್ 2ನೇ ದಿನ, 3 ದಿನ 4 ದಿನವರೆಗೂ. ಬಟ್ ಕೆಲವೊಂದು ತಾಯಿಗಳು ಅದು ಆಕ್ಚುಲಿ ನನಗೆ ಹಾಲೇ ಸಾಲ್ತಿಲ್ಲ, ನನಗೆ ಹಾಲೇ ಕಮ್ಮಿ ಬರ್ತಿದೆ ಅಂತ ಅವ್ರಿಗೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಬಟ್ ಅದು ಇರೋದೇ ಹಾಗೆ, ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ ಬರುತ್ತೆ, ಹೋಗ್ತಾ ಹೋಗ್ತಾ ಹೆಚ್ಚಿಗೆ ಹಾಕೊಂತ ಹೋಗುತ್ತೆ. ಸೊ ಅದರಷ್ಟು ಪೌಷ್ಟಿಕಾಂಶ ಯಾವುದಲ್ಲ, ರೋಗ ನಿರೋಧಕ ಶಕ್ತಿಗಳೆಲ್ಲ ಆ ತಾಯಿನ ಆ ಗಿಣ್ಣ ಹಾಲು ಅಂತೀವಲ್ಲ ಅದರಲ್ಲಿ ಇರುತ್ತದೆ. ಅದಕ್ಕೆ ಯಾವುದು ಕಂಪೇರ್ ಮಾಡೋಂಗೆ ಇಲ್ಲ. ಯಾವುದೇ ಆಗಲಿ, ವಿಟಮಿನ್ಸ್ ಆಗಲಿ ಮತ್ತೆ ಕ್ಯಾಲರೀಸ್ ಕ್ವಾಂಟಿಟಿ ಕಮ್ಮಿ ಇದ್ರೂ ಅದರಲ್ಲಿ ಹೈ ಕ್ಯಾಲರಿಫೈಡ್ ಮಿಲ್ಕ್ ಅಂತೀವಿ ನಾವು. ಸೊ ಅದಕ್ಕೆ ಕಂಪೇರ್ ಮಾಡೋಂಥದ್ದು ಬೇರೆ ಯಾವ ಮಿಲ್ಕೇ ಇಲ್ಲ, ಇನ್ನೂವರೆಗೂ ಉತ್ಪನ್ನ ಆಗಿಲ್ಲ, ಆಗೋದು ಇಲ್ಲ ಅನ್ಕೋತೀನಿ. ಸೊ ನಾವು ಬೇರೆ ಯಾವ ಆಹಾರನೂ ನಾವು ಉತ್ತೇಜನ ಮಾಡಬಾರ್ದು. ಮಗು ಜನಿಸಿದ ತಕ್ಷಣ ಕೆಲವೊಂದು ತಾಯಂದಿರಲ್ಲಿ ಇಮಿಡಿಯೇಟ್ ಆಗಿ ಹಾಲು ಬರಲ್ಲ ಅಂತ ಅವ್ರ ಗೊಂದಲಕ್ಕೆ ಒಳಗಾಗ್ತಾರೆ ಸರ್. ಇದು ಯಾವ ಕಾರಣಕ್ಕೆ ಆಗುವಂತ ಸಾಧ್ಯತೆ ಇರುತ್ತೆ ಸರ್? ಅದೇ ನಾನು ಈಗ ತಾನೇ ಹೇಳದ್ನಲ್ಲ, ಯೂಶಲಿ ಸ್ಟಾರ್ಟಿಂಗ್ ಬರೋ ಹಾಲು ಅದಕ್ಕೆ ಕೊಲೆಸ್ಟ್ರಾಮ್ ಅಂತೀವಿ, ಇಂಗ್ಲಿಷಲ್ಲಿ ಗಿಣ್ಣು ಹಾಲು ಅಂತೀವಿ. ಅದು ಕ್ವಾಂಟಿಟಿ ಕಮ್ಮಿನೇ ಇರುತ್ತೆ. ಆ ತಾಯಿ ಅಂದ್ರೆ ಅದು ಪರ್ಸೆಪ್ಷನ್, ಅದು ನನ್ಗೆ ಹಾಲು ಕಮ್ಮಿ ಬರ್ತಿದೆ ಅಂತ. ಆಕ್ಚುಲಿ ಅದ್ರ ಬಗ್ಗೆ ಅದೇ ಕಾರಣ ನಾವು ಆಕ್ಚುಲಿ ಪ್ರೋಗ್ರಾಮ್ ಎಲ್ಲ ನಡೆಸೋದು, ಅವ್ರಿಗೊಂದು ನಾಲೆಜ್ ಕೊಡೋ ಸಲುವಾಗಿ, ಅವ್ರಿಗೊಂದು ವಿಷಯ ತಿಳಿಸೋದಕ್ಕೇನೆ. ಇದು 4-5 ದಿನ ನಂತರ ತಾನೇ ಹೆಚ್ಚಿಗೆ ಹಾಕೊಂತ ಹೋಗುತ್ತೆ. ಮೊದಲ ಆರಂಭದಲ್ಲಿ ಕಮ್ಮಿ ಹಾಲು ಬಂತು ಅಥವಾ ಕೆಲವೊಂದೇ ಡ್ರಾಪ್ಸ್ ಬಂತು ಅಂತ ಎಕ್ಸ್ಟರ್ನಲ್ ಮಿಲ್ಕ್ ಕೊಡೋ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. ಪೌಡರ್ ಮಿಲ್ಕ್ ಕೊಡೋದು, ಹಸುವಿನ ಹಾಲು ಕೊಡೋದು, ಇವು ಯಾವುದು ಬೇಡ. ಹಸುವಿನ ಹಾಲು ನಾವು ಯಾವಾಗಲೂ 1 ವರ್ಷದ ನಂತರನೇ ಕೊಡಬೇಕು. ನಾವು 6 ತಿಂಗಳ ನಂತರನೂ ಪೂರಕ ಆಹಾರ ಶುರು ಮಾಡ್ತೀವಿ, ಅದರಲ್ಲಿ ಹಸುವಿನ ಹಾಲು ಬರಲ್ಲ. ತಾಯಿ ಹಾಲಿನ ಜೊತೆಗೆ ಪೂರಕ ಆಹಾರ ಅಂತಂದ್ರೆ ಬೇರೆ ಯಾವ್ದಾದ್ರು ಗಂಜಿ ತರ, ಈ ತಿಳಿಗಂಜಿ ಅಂತೀವಿ, ತಿಳಿಗಂಜಿ ಶುರು ಮಾಡ್ತೀವಿ. ಬಟ್ ಹಸುವಿನ ಹಾಲಲ್ಲ. ಹಸುವಿನ ಹಾಲು ಮತ್ತೆ ಶುರು ಮಾಡಿದ್ರೆ ಎಷ್ಟೊಂದು ಮಕ್ಕಳಲ್ಲಿ ಈ ಬೇದಿಗಳೆಲ್ಲ ಆಗೋ ಚಾನ್ಸಸ್ ಬರ್ತವೆ. ಸೊ ಅದಕ್ಕೆ ನಾವು ಇಂಡಿಕೇಶನ್ ಏನಂದ್ರೆ 1 ವರ್ಷದ ನಂತರ ಹಸುವಿನ ಹಾಲು ಶುರು ಮಾಡಿ ಅಂತ ಹೇಳ್ತೀವಿ. ಆಮೇಲೆ ತಾಯಿ ಹಾಲು ಎಲ್ಲಿವರೆಗೂ ಕೊಡ್ಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಸೊ ನಾವು ಶುರುಗೆ ಯಾವಾಗ ಶುರು ಮಾಡ್ತೀವಿ ಅಂತಂದ್ರೆ ಜನನ ಆದ 1 ಗಂಟೆ ಒಳಗಡೆ, ಅದು ಸೀಸರಿನ್ ಸೆಕ್ಷನ್ ಅಲ್ಲಿ ಮಗು ಹೊರಗಡೆ ಬರಲಿ ಅಥವಾ ನಾರ್ಮಲ್ ಡೆಲಿವರಿ ಆಗಿ ಆದ್ರೂ ಹೊರಗಡೆ ಬರಲಿ, 1 ಗಂಟೆ ಒಳಗಡೆನೆ ಹಾಲು ಶುರು ಮಾಡಬೇಕು. ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಂತೀವಿ, ಮೈಗೆ ಮೈ ಹಚ್ಕೊಂಡು. ಅಂದ್ರೆ ಮಗುನ ಹುಟ್ಟಿದ ತಕ್ಷಣನೇ ತಾಯಿ ಎದೆ ಮೇಲೆ ಇಡಬೇಕು. ಅದು ಒಂದು ರ್ಯಾಪ್ ಬೆಳೆಯುತ್ತೆ, ಅದಕ್ಕೆ ರೂಮಿಂಗ್ ಇನ್ ಫೆಸಿಲಿಟಿ ಅಂತೀವಿ. ಸೊ ಅಲ್ಲಿಂದನೇ ನಾವು 1 ಗಂಟೆ ಒಳಗಡೆ ಹಾಲು ಶುರು ಮಾಡಿಬಿಟ್ಟಿರ್ತೀವಿ ತಾಯಿಗೆ. ಯಾವ ಕಾಂಟ್ರಡಿಕ್ಷನ್ ಇಲ್ಲ, ನಿಷೇಧ ಕಾರಣನೇ ಇಲ್ಲ ಅಲ್ಲಿ. ಯಾವುದೋ ಒಂದು 5% ಮಗು ಏನಾರು ICU ಅಡ್ಮಿಷನ್ ಆಗಿತ್ತು ಅಂದಾಗ ಮಾತ್ರ ನೀವೇನೋ ತಾಯಿ ಹಾಲು ಕೊಡೋ ಪ್ರಸಂಗ ಬರ್ಲಿಕ್ಕಿಲ್ಲ. ಅದು ಬಿಟ್ರೆ ಯಾವ ಕಾರಣದಲ್ಲೂ ತಾಯಿ ಹಾಲು ನಿಷೇಧ ಕಾರಣ ಇರೋದಿಲ್ಲ. ಈಗ ಸಾಮಾನ್ಯವಾಗಿ ಇನ್ನೊಂದು ಏನು ಮಾಡ್ತಾರೆ ಸರ್, ತಾಯಂದಿರು ಅಥವಾ ಪಾಲಕರು ಈ ಆರ್ಟಿಫಿಷಿಯಲ್ ನಿಪ್ಪಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಅದರಲ್ಲಿ ಜೇನು ತುಂಬಿರ್ತಾರೆ, ಬೇರೆ ಬೇರೆ ಸ್ವೀಟ್ನರ್ಗಳನ್ನ ತುಂಬಿರ್ತಾರೆ. ಅದರ ಬಳಕೆ ಹೆಚ್ಚಾಗಿದೆ. ಮಗು ತುಂಬಾ ಅಳುತ್ತೆ ಅಥವಾ ಅವರೆಲ್ಲೋ ಒಂದ್ ಕಡೆ ಹೊರಗಡೆ ಹೋದಾಗ ಸಂಭಾಳಿಸಲಿಕ್ಕೆ ಈ ಥರದೆಲ್ಲ ಗಿಮಿಕ್ಸ್ ಅನ್ನ ಮಾಡ್ತಿರ್ತಾರೆ. ಇದು ಎಷ್ಟು ಸರಿ ಸರ್? ಇದು ತಪ್ಪು. ಫಸ್ಟ್ ಆಫ್ ಆಲ್ ಇದು ಯೂಶಲಿ ಎಲ್ಲಿ ಬರ್ತದೆ ಅಂದ್ರೆ ಈ ಮೆಟ್ರೋ ಸಿಟೀಸ್ ಅಲ್ಲಿ, ಎಲ್ಲಿ ಮಹಿಳೆಯರು ತುಂಬಾ ಬ್ಯುಸಿ ಆಗಿರ್ತಾರೆ, ವರ್ಕಿಂಗ್ ಪಾಪ್ಯುಲೇಷನ್ ಫಿಮೇಲ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವರು, ಮೋಸ್ಟ್ಲಿ ಇವಾಗ ಬೀಟಾ ಟೌನ್ಸ್ ಅಲ್ಲೂ ಈ ಪ್ರಾಕ್ಟೀಸ್ ಶುರು ಆಗಿರುತ್ತೆ. ಸೊ ಇದಕ್ಕೆ ಏನು ಕಾರಣ ಇರೋದಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ಯಾವ ಕಾರಣದಲ್ಲೂ ತಾಯಿ ಹಾಲು ಉತ್ಪನ್ನ ಕಡಿಮೆ ಆಗಲ್ಲ. ತಾಯಿ ಹಾಲು ಸಾಲ್ತಿಲ್ಲ ಅನ್ನೋ ಕಾರಣನೇ ಬರೋದಿಲ್ಲ. ತಾಯಿ ಹಾಲು ಬರ್ತಾನೆ ಇರ್ತದೆ. ಎಷ್ಟು ಇಂಟ್ರೆಸ್ಟ್ ಇಂದ, ಎಷ್ಟು ತಾಳ್ಮೆಯಿಂದ ತಾಯಿ ಮಗುಗೆ ಹಾಲು ಕುಡಿಸ್ತಾಳೋ ಅನ್ನೋದು ಮುಖ್ಯ ಇಲ್ಲಿ. ಸೊ ಅದು ಎರಡು ಇತ್ತು ತಾಯಿಗೆ ಅಂತಂದ್ರೆ ಈ ಪ್ರಸಂಗ ಉದ್ಭವ ಆಗೋದೇ ಇಲ್ಲ. ಸೊ ಅಲ್ಲಿ ಏನಾಗುತ್ತದೆ, ಒಂದೊಂದ್ಸರಿ ಬ್ಯುಸಿ ಆಗಿರ್ತಾರೆ, ಟಿವಿ ನೋಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ, ಅಥವಾ ರಾತ್ರಿ ನಿದ್ದೆ ಡಿಸ್ಟರ್ಬ್ ಆಗುತ್ತೆ ಅಂತ ಅನ್ಕೊಂಡು ಇದು ಮಾಡ್ತಾರೆ, ಅಥವಾ ಏನೋ ಮೊಬೈಲ್, ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಹೆಚ್ಚಿಗೆ ಆಗ್ಬಿಟ್ಟು ಮೊಬೈಲಲ್ಲೇ ಇರ್ತಾರೆ ಬಹಳಷ್ಟು ಜನ. ಸೊ ಈಗ ಮಗು ಪಕ್ಕದಲ್ಲಿ ಇದ್ಬಿಟ್ಟು ಏನೋ ಕಿರ್ಚ್ಕೊಳ್ಳೋದು, ಅಳೋದು ಮಾಡೋದಂತಂದ್ರೆ ಅದನ್ನ ಬಾಯಿ ಮುಚ್ಚಕ್ಕೆ ಅಂತ ಅಂದ್ಬಿಟ್ಟು ಅದನ್ನ ಅಲ್ಲಿ ಇಟ್ಬಿಡ್ತಾರೆ ಬಾಯಲ್ಲೇನೆ. ಸೊ ಅವರ ಡಿಸ್ಟ್ರಾಕ್ಷನ್ ಕಡಿಮೆ ಮಾಡ್ಕೊಳ್ಳೋಕೆ ಮಗುಗೆ ಇದನ್ನ ಹ್ಯಾಬಿಟ್ ಹಾಕ್ತಾರೆ. ಸೊ ಇದು ತಪ್ಪು. ಇದು ಮಾಡೋದ್ರಿಂದ ಏನಾಗುತ್ತೆ, ಒಂದು ದೊಡ್ಡ ತೊಂದರೆ ಉತ್ಪನ್ನ ಆಗೋ ಸಾಧ್ಯತೆ ಇರುತ್ತೆ.
ನಿಪ್ಪಲ್ ಕನ್ಫ್ಯೂಷನ್ ಅಂತೀವಿ ಇದಕ್ಕೆ. ಏನಂದ್ರೆ ನೀವು ಹೇಳ್ದಂಗೆ ಆಕ್ಚುಲಿ ತಾಯಿ ಹಾಲು ಕುಡಿಸೋ ವಿಧಾನ ಅಂತ ಒಂದು ಬರುತ್ತೆ, ಬ್ರೆಸ್ಟ್ ಫೀಡಿಂಗ್ ಟೆಕ್ನಿಕ್ಸ್. ಹೆಂಗೆ ಅಂದ್ರೆ ಮಗುನ ಆಕ್ಚುಲಿ 2 ಕೈಯಿಂದ ಎದೆ ಹತ್ರ ಹಿಡ್ಕೊಳ್ತಾಳೆ ತಾಯಿ, ಅಲ್ಲಿ ನೇರವಾಗಿ ಮಗು ಕಡೆ ಗಮನ ಇರುತ್ತೆ ತಾಯಿದು. ಆಮೇಲೆ ಮಗುವಿನ ಕತ್ತು, ತಲೆ ಮತ್ತು ಈ ಮೈಭಾಗ ಎದೆ ಕಡೆ ಗಮನ ಇರ್ತದೆ, ಗದ್ದ ಎದೆಗೆ ಅಂಟ್ಕೊಂಡಿರ್ತದೆ. ಆಮೇಲೆ ಈ ಕಪ್ಪು ತೊಟ್ಟೆ ಏನಿರ್ತದಲ್ಲ ತಾಯಿದು ಎದೆ ಮೇಲೆ, ಅದಕ್ಕೆ ಸಂಪೂರ್ಣವಾಗಿ ಮಗುವಿನ ಬಾಯಿ ಒಳಗಡೆ ಇರಬೇಕು. ಆಮೇಲೆ ಮಗುವಿನ ಕೆಳಗಡೆ ತುಟಿ ಏನಿರ್ತಲ್ಲ ಮಡಚ್ಕೊಂಡಿರ್ಬೇಕು, ಆಚೆ ಮಡಚ್ಕೊಂಡಿರ್ಬೇಕು. ಸೊ ಇವೆಲ್ಲನೂ ಒಂದು ಕರೆಕ್ಟ್ ಟೆಕ್ನಿಕ್ ಆಫ್ ಬ್ರೆಸ್ಟ್ ಫೀಡಿಂಗ್ ಅಂತೀವಿ. ಹೀಗಾಯ್ತು ಅಂದ್ರೆ ಕರೆಕ್ಟಾಗಿ ಹಾಲು ಹೋಗ್ತಾ ಇರುತ್ತೆ ತಾಯಿಯಿಂದ ಮಗುವಿಗೆ. ಈ ಯಾವುದೋ ಒಂದು ಟೆಕ್ನಿಕ್ ಫೇಲ್ ಆಯ್ತು ಅಂತಂದ್ರೆ, ಇಲ್ಲ ತಾಯಿ ಹೇಳ್ತಾಳೆ ಮಗು ಹಾಲು ಸರಿ ಕುಡಿತಿಲ್ಲ ಅಂತ, ಇಲ್ಲ ಮಗು ಅಳುತ್ತೆ. ಇದ್ರ ಸಂಕೇತ ಏನಂದ್ರೆ ಸರಿಯಾಗಿ ಹಾಲು ಹೋಗ್ತಾ ಇಲ್ಲ ಅಂತ. ಸೊ ಇದೊಂದು ಕಾರಣ ಆಗ್ಬೋದು ನೀವು ಹೇಳ್ದಂಗೆ. ದಿಸ್ ಇಸ್ ಅ ಪ್ರಾಪರ್ ಟೆಕ್ನಿಕ್. ಈ ಬಾಟಲ್ ಫೀಡಿಂಗ್ ಅಲ್ಲಿ ಏನಾಗುತ್ತೆ, ಈ ಸ್ಟ್ರಕ್ಚರ್ ಇರಲ್ಲ, ನಿಯರಿಂಗ್ ಮಾಡಿರ್ತಾರೆ ಅಷ್ಟೇ ಅವರು. 80% ಹೋಗ್ಬೋದು ಅಷ್ಟೇ. ಅದ್ರ ಪೂರ್ತಿ ತಾಯಿದು ಏನು ನ್ಯಾಚುರಲ್ ಸೃಷ್ಟಿ ಏನಿರುತ್ತಲ್ಲ, ನೈಸರ್ಗಿಕವಾಗಿರೋದು, ಆ ಸ್ಟ್ರಕ್ಚರ್ ಇರೋದಿಲ್ಲ. ಅಲ್ಲಿ ಏನಾಗಿರುತ್ತೆ, ಬರೀ ಗೊಂದಲ ಆಗುತ್ತೆ. ಬರೀ ನಿಪ್ಪಲ್ ಇರುತ್ತೆ. ಆ ನಿಪ್ಪಲ್ ಹಿಂಗ್ ಸುಮ್ಮನೆ ಹೇಳಿದ್ರೆ ಮಾತ್ರ ಹಂಗೆ ಟಕ್ ಅಂತ ಹಾಲು ಬರ್ತಾ ಇರುತ್ತೆ ಅಲ್ವಾ ಮಗುವಿಗೆ. ಅದೇ ತಲೆಯಲ್ಲಿ ರೆಜಿಸ್ಟರ್ ಆಗುತ್ತೆ ಮಗುಗೆ. ಸೊ ಅದೇ ರೀತಿ ತಾಯಿ ಎದೆ ಮೇಲೆ ನೀವು ತಗೊಂಡಾಗ ಅದನ್ನೇ ಮಾಡಕ್ ಹೋಗುತ್ತೆ ಮಗು, ಹಾಲು ಬರಲ್ಲ. ಸೊ ಈ ಕನ್ಫ್ಯೂಷನ್ ನಾವೇ ಕ್ರಿಯೇಟ್ ಮಾಡ್ತೀವಿ ಮಗುವಿಗೆ. ಸೊ ಇದನ್ನ ನಿಲ್ಲಿಸಬೇಕು ಅಂತಂದ್ರೆ ಆದಷ್ಟು ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಯಾವುದೇ ಸಂದರ್ಭದಲ್ಲಿ ಅದನ್ನು ಬಳಸ, ಬಾಟಲ್ ಹಾಲಾಗ್ಲಿ ನಿಪ್ಪಲ್ಸ್ ಆಗ್ಲಿ ಆಮೇಲೆ ಅದು ಜೇನುತುಪ್ಪ ಹಾಕ್ತಾರೆ ಯಾವ್ದ್ರಲ್ಲಿ, ಆರ್ಟಿಫಿಷಿಯಲ್ ಇದ್ರಲ್ಲಿ. ಮಗು ಸುಮ್ನೆ ಸೈಲೆಂಟ್ ಮಾಡಕ್ ಅಂತ ಅಂದ್ಬಿಟ್ಟು ಅದು ಸ್ವೀಟ್ನರ್ ಇವೆಲ್ಲ ಹಾಕ್ತಾರೆ. ನಾವು 6 ತಿಂಗಳವರೆಗೂ ಪ್ರತ್ಯೇಕವಾಗಿ ಎದೆ ಹಾಲು ಬಿಟ್ರೆ ಇನ್ನೇನು ಕೊಡಬಾರ್ದು ಅಂತ ಇರುತ್ತೆ. ಸೊ ಇವೆಲ್ಲ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಅದನ್ನ ಆಕ್ಚುಲಿ ಪ್ರಾಕ್ಟೀಸ್ನ ಅದನ್ನ ಸ್ಟಾಪ್ ಮಾಡಿ ತಾಯಿ ಹಾಲು ಒಂದೇನೆ ಕೊಡೋದು ಉತ್ತಮ. ಈಗ ಮೊದಲನೇ ಸರ್ತಿ ತಾಯಿ ಆಗಿರೋರಿಗೆ ತುಂಬ ಇದೆಲ್ಲ ಅನುಭವಗಳು ಹೊಸದಾಗಿರುತ್ತೆ. ಮೊದಲೆಲ್ಲ ಅಜ್ಜಿಯಂದಿರು ಅಥವಾ ತಾಯಿಯಂದಿರು ಮನೆಯಲ್ಲಿದ್ದು ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡ್ತಾ ಇದ್ರು. ಇವಾಗೆಲ್ಲ ನ್ಯೂಕ್ಲಿಯರ್ ಕುಟುಂಬ ಆದಾಗ ಪತಿ ಪತ್ನಿ ಅಥವಾ ಮಗು 3 ಜನ ಇರೋ ಸಾಧ್ಯತೆ ಇರುತ್ತೆ. ಮತ್ತು ತಾಯಿಗೆ ಒಳ್ಳೆ ರೀತಿಯಲ್ಲಿ ಹಾಲು ಬರಬೇಕಂದ್ರೆ ಅವಳ ಆಹಾರ ರೀತಿ ಯಾವ ರೀತಿಯಾಗಿರಬೇಕು ಅನ್ನೋದು ಗೊಂದಲ ಇದ್ದೇ ಇರುತ್ತೆ. ಸೊ ಈ ಅಂದರೆ ಈ ಮಗು ಜನಿಸಿದ ನಂತರ ತಾಯಿಯ ಆಹಾರ ಪದ್ಧತಿ ಯಾವ ರೀತಿ ಇದ್ರೆ ಹಾಲು ಉತ್ತಮ ರೀತಿಯಲ್ಲಿ ಬರುತ್ತೆ ಸರ್? ಆಹಾರ ಮಾಡಿಫಿಕೇಶನ್ ತಾಯಿಲಿ ಯಾವ ರೀತಿ ಮಾಡ್ಕೋಬಹುದು ನಾವು ಅಂತಂದ್ರೆ, ಒಂದು ಹಾಲು ಉತ್ಪನ್ನ ಹೆಚ್ಚಿಗೆ ಮಾಡ್ಕೊಳ್ಳೋಂಥದ್ದು ಅಷ್ಟೇ. ಯಾವ ಆಹಾರ ತಿಂದ್ರೆ ಹಾನಿಕಾರಿ ಅಂತ ಅನ್ನೋದು ಏನೂ ಇಲ್ಲ ಇಲ್ಲಿ. ಇಲ್ವಾ? ನಾರ್ಮಲ್ ಆಗಿ ಯಾವುದೇ ಆಹಾರನು ಹೇಗ್ ತಿಂತಿರ್ತಾಳೆ ತಾಯಿ ಅದನ್ನ ಕಂಟಿನ್ಯೂ ಮಾಡ್ಬೋದು. ಯಾವುದೇ ರೀತಿಯ ಆಹಾರ ಏನು ಎಫೆಕ್ಟ್ ಆಗಲ್ಲ, ಅಂದ್ರೆ ಕೆಟ್ಟ ರೀತಿಯಲ್ಲಿ ಎಫೆಕ್ಟ್ ಆಗೋದಿಲ್ಲ. ನಿಮಗೆ ಒಳ್ಳೇದೇನು ಈ ಪೀರಿಯಡ್ ಅಲ್ಲಿ ಹಾಲು ಉತ್ಪನ್ನ ಆಗೋ ಟೈಮಲ್ಲಿ ತಿನ್ನೋದು ಅಂತಂದ್ರೆ, ಈ ಹೈ ಈ ಫೈಬರ್ ಕಂಟೆಂಟ್ ಜಾಸ್ತಿ ಫೈಬರ್ ಇದು ಯಾವ್ದು ಆಹಾರ ಇರುತ್ತೋ, ಕಾಯಿಪಲ್ಯ ಐಟಮ್ ಇಂಥವೆಲ್ಲ, ಫ್ರೂಟ್ಸು, ಯಾವುದೇ ಹಣ್ಣು ಹಂಪಲಾಗಲಿ, ವಿಟಮಿನ್ಸ್ ಜಾಸ್ತಿನೂ ಬರುತ್ತೆ. ಇಂಥ ಆಹಾರಗಳನ್ನ ಜಾಸ್ತಿ ತಗೊಳ್ಳೋದು ಉತ್ತಮ. ಮತ್ತೆ ಇವಾಗ ಇನ್ನೊಂದು ಏನಂದ್ರೆ ಸರ್, ಸೌಂದರ್ಯ ಪ್ರಜ್ಞೆ ಇತ್ತೀಚೆಗೆ ಜಾಸ್ತಿ ಆಗಿದೆ. ಹೀಗಾಗಿ ಎಲ್ಲಿ ಹಾಲು ಜಾಸ್ತಿ ಕುಡಿಸಿದ್ರೆ ಮಗುವಿಗೆ ನಮ್ಮ ಸೌಂದರ್ಯ ತಗ್ಗಿ ಹೋಗಬಹುದು, ವಯಸ್ಸಾದವರ ಕಾಣಬಹುದು ನಾವು ಅಂತ ಒಂದೇನೋ ತಪ್ಪು ಕಲ್ಪನೆ ಇದೆ. ಈ ಕುರಿತಾಗಿ ಏನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಹೇಳ್ತೀರಾ ಸರ್? ಇನ್ಫ್ಯಾಕ್ಟ್ ಆಕ್ಚುಲಿ ಸೌಂದರ್ಯ ಚೆನ್ನಾಗಿ ಉಳ್ಕೊಳ್ಳುತ್ತೆ ಇದನ್ನ ಮಾಡೋದ್ರಿಂದ. ಸೊ ನಾನು ಆಗ್ಲೇ ಹೇಳ್ದಂಗೆ ತಾಯಿ ಹಾಲು ಎಷ್ಟು ಶ್ರೇಷ್ಠ ಅಂತಂದ್ರೆ, ಶುರುವಿಗೆ ನೀವು ಎಷ್ಟು ಬೇಗ ಶುರು ಮಾಡಿದ್ರಿ ಅಂದ್ರೆ, ಒಂದು ತಾಯಿಗೂ ಇದರಿಂದ ಉಪಯೋಗವಾಗುತ್ತೆ, ಒಂದು ಮಗುಗೂ ಉಪಯೋಗ ಆಗುತ್ತೆ. ತಾಯಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂದ್ರೆ, ಅವರ ಫಿಸಿಕಲ್ ಇದ್ರಲ್ಲೂ ಹೆಲ್ಪ್ ಆಗುತ್ತೆ, ಒಂದು ಮೆಂಟಲ್ ಸ್ಟ್ರೆಂತ್ ಹೆಲ್ಪ್ ಆಗುತ್ತೆ, ಒಂದು ತಾಯಿ ಮಗುವಿನ ಬಾಂಧವ್ಯಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ರಕ್ತಹೀನ ಮತ್ತು ರಕ್ತಸ್ರಾವ ಇವೆಲ್ಲ ತಡೆಗಟ್ಟಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಗರ್ಭಧಾರಣೆ ಏನಂತೀವಲ್ಲ ಅದನ್ನು ಮುಂದೂಡುತ್ತೆ. ಇವೆಲ್ಲ ಆಗೋದ್ರಿಂದ ಇನ್ಫ್ಯಾಕ್ಟ್ ಅವ್ರದ್ದು ಕಾಸ್ಮೆಟಿಕಲಿ ಅವರ ಏನು ಸ್ಟ್ರಕ್ಚರ್, ಅವ್ರಿಗೇನು ಇವರು ನಮ್ದು ಹಾಳಾಗುತ್ತೆ ಅನ್ಕೋತಾರಲ್ಲ, ಅದು ತಪ್ಪು. ಅದು ಉಲ್ಟಾ ಆಕ್ಚುಲಿ ಚೆನ್ನಾಗಾಗುತ್ತೆ, ಅವ್ರಿಗೆ ಜಾಸ್ತಿ ಪ್ರಯೋಜನಗಳೇ ಇದೆ ಅಂತೀರಾ? ಪ್ರಯೋಜನಗಳೇ ಇದೆ ಹೊರತು ಅದಲ್ಲ. ಮತ್ತು ಈಗ ಮೊದಲನೇ ಮಗು ಉತ್ತಮ ರೀತಿಯಲ್ಲಿ ಬೆಳಿಬೇಕಾದ್ರೆ ಒಂದು 2 ಅಂದರೆ ಮಕ್ಕಳ ಮಧ್ಯೆ ಅಂತರ ಕಾಪಾಡಿಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಸರ್. ಈಗ ನೀವು ಹೇಳಿದಾಗೆ ಗರಿಷ್ಠ ಎಷ್ಟು ಅವಧಿವರೆಗೂ ತಾಯಿ ತನ್ನ ಮೊದಲ 2 ವರ್ಷವರೆಗೂ ಹಾಲು ಉಣಿಸಬಹುದಲ್ಲ? 2 ವರ್ಷ ನೀವು ಶುರು ಮಾಡಿದಾಗ 6 ತಿಂಗಳವರೆಗೂ ಪ್ರತ್ಯೇಕವಾಗಿರ್ಬೇಕು, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ನಂತರ ಪೂರಕ ಆಹಾರ ಶುರು ಮಾಡ್ತೀರಾ. ಅದಾದ್ಮೇಲೆ
ಆ 2 ವರ್ಷದವರೆಗೂ ನೀವು ಕೊಡ್ಬೋದು ಹಾಲು. ಕೊಡ್ಬೋದು. ಈಗ 1 ವರ್ಷದ ನಂತರ ಪೂರಕ ಆಹಾರದಲ್ಲಿ ಏನಾದ್ರು ಬದಲಾವಣೆ ಮಾಡಬೇಕು? ಪೂರಕ ಆಹಾರ ಅಂದ್ರೆ ನೋಡಿ, ಏನಂದ್ರೆ 6 ತಿಂಗಳವರೆಗೂ ತಾಯಿ ಹಾಲಲ್ಲಿ ಏನು ಅಂಶಗಳು ಇರ್ತೋ ಅಷ್ಟು ಸಾಕು ಮಗುಗೆ, ಆಯ್ತಾ. 6 ತಿಂಗಳ ನಂತರ ಅಡಿಷನಲ್ ಕೆಲವೊಂದು ನ್ಯೂಟ್ರಿಷನ್ ಬೇಕಾಗತ್ತೆ. ಸೊ ಹಾಗಾಗಿ ಪೂರಕ ಆಹಾರ ಶುರು ಮಾಡ್ತೀವಿ, ಕಾಂಪ್ಲಿಮೆಂಟರಿ ಫೀಡಿಂಗ್ ಅಂತೀವಿ ಅದಕ್ಕೆ. ಸೊ ಅಲ್ಲಿ ತೆಳಗಂಜಿ ಅಂತ ಶುರು ಮಾಡ್ತೀವಿ. ಅದು ಹೆಂಗೆ ಅಂತಂದ್ರೆ ಜಸ್ಟ್ ಒಂದು ಬೆಟ್ಟನಷ್ಟು ಅದನ್ನ ಇಟ್ಕೊಂಡು ನಾಲ್ಗೆ ತುದಿ ಮೇಲೆ ಅಂಟಿಸೋದು 1-2 ಸರಿ, ಫಸ್ಟ್ ಒಂದು 15 ದಿನ, ದಿನಕ್ಕೆ 1-2 ಸರಿ, ಆಮೇಲೆ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂತ ಹೋಗೋದು, ಮತ್ತೆ ನೆಕ್ಸ್ಟ್ 15 ದಿನ 4-5 ಸರಿ ಮಾಡ್ಕೊಳ್ಳೋದು. ಅದೇ ರೀತಿ ಹೆಚ್ಚಿಗೆ ಮಾಡ್ಕೊಂತ ಹೋಗೋದು ಫ್ರೀಕ್ವೆನ್ಸಿನ. ನೆಕ್ಸ್ಟ್ 9 ತಿಂಗಳ ನಂತರ ಮೆತ್ತಗೆ ಇರೋ ಆಹಾರವನ್ನು ಶುರು ಮಾಡ್ತೀವಿ. ಓಕೆ, ಸೊ ಈ ವಡ್ರಾಗಿ ಗಂಜಿ ಅಂತೀವಿ. ಅಕ್ಕಿ ಗಂಜಿಗಿಂತೂ ಆ್ಯಕ್ಚುಲಿ ಒಳ್ಳೇದು ವಡ್ರಾಗಿ ಗಂಜಿ. ವಡ್ರಾಗಿ ಗಂಜಿ ಹೆಂಗೆ ಅಂತಂದ್ರೆ ಈ ರಾಗಿ ಇದರಿಂದ ಮಾಡಿರ್ತಾರೆ, ಒಣಗಾಕ್ಬಿಟ್ಟು ಮೊಳಕೆ ಇದೆಲ್ಲ ತೆಗೆದು ಪುಡಿ ಮಾಡಿ ಹಾಕಿರ್ತಾರೆ. ಸೊ ಸರಿಯಾದ ಪ್ರಮಾಣದಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು. ಆಮೇಲೆ ನೆಕ್ಸ್ಟ್ ದಾವಣಗೆರೆ ಮಿಕ್ಸ್ ಅಂತ ಸಿಗುತ್ತೆ, ನಮ್ಮ ಕರ್ನಾಟಕದಲ್ಲೇ ಇದು ಆಕ್ಚುಲಿ ಸೃಷ್ಟಿ ಮಾಡಿರೋದು. ದಾವಣಗೆರೆ ಮಿಕ್ಸಿಂಗ್ ಅಂತಂದ್ರೆ ಈ ವಡ್ರಾಗಿ ಗಂಜಿ ಪುಡಿ ಒಂದು, ಆಮೇಲೆ ಹುರಿದಿದ್ದ ಶೇಂಗಾ, ಬೆಲ್ಲ, ಹುರ್ಗಡ್ಲೆ ಇಷ್ಟುನೂ ಕುಟ್ಟಿ ಪೌಡರ್ ಮಾಡ್ಕೊಂಡು ಇದನ್ನ ಮಿಕ್ಸ್ ಮಾಡಿ ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ಉಂಡೆ ಮಾಡ್ತಾರೆ. ಆ ಉಂಡೆ 4 ಗ್ರಾಮ್ ಪ್ರೋಟೀನ್ ಕೊಡುತ್ತೆ. ಒಂದು 25 ಗ್ರಾಮ್ ಉಂಡೆ, 4 ಗ್ರಾಮ್ ಪ್ರೋಟೀನು, 100 ಕ್ಯಾಲರಿ ಎನರ್ಜಿ ಕೊಡುತ್ತೆ. ಸೊ ತುಂಬಾ ಒಳ್ಳೇದಿದು. ಸೊ ಇದನ್ನೆಲ್ಲ ಶುರು ಮಾಡ್ಬೋದು. ಆಮೇಲೆ 1 ವರ್ಷದಿಂದ 2 ವರ್ಷದವರೆಗೂ ಮನೇಲಿ ಏನು ಆಹಾರ ಮಾಡಿರ್ತಿರೋ, ಮನೆ ಯಾರ್ಯಾರು ಇರ್ತಾರೋ ಅವ್ರ ಸಲುವಾಗಿ ಏನೇನು ಮಾಡಿರ್ತಿರೋ ಆ ಆಹಾರನ್ನ ಶುರು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹಾಲು, ಹೊರಗಡೆ ಹಾಲು, ಹಸುವಿನ ಹಾಲು ಮಾತ್ರ ನೀವು 1 ವರ್ಷದ ನಂತರ ಶುರು ಮಾಡೋದು ಉತ್ತಮ. ಈಗ ಇನ್ನೊಂದು ಏನಂದ್ರೆ ಸರ್, ಈ ಹಾಲು ಉಣಿಸುವ ಸಂದರ್ಭದಲ್ಲಿ ತಾಯಿಗೆ ಏನಾದರೂ ಕಾಯಿಲೆ ಉಂಟಾದ್ರೆ ಅಥವಾ ಸಣ್ಣದಾಗಿ ಜ್ವರ ಬಂದ್ರೆ, ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆದ್ರೆ, ಆ ಸಂದರ್ಭದಲ್ಲಿ ಎಲ್ಲಿ ಮಗುವಿಗೆ ಕೂಡ ಅದು ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಇರುತ್ತಾ ಹಾಲು ಉಣಿಸೋದ್ರಿಂದ? ಇಲ್ಲ, ಈಗ ಸದ್ಯದಲ್ಲಿ ಇರೋ ನಮ್ಮ ಎವಿಡೆನ್ಸ್ ಪ್ರಕಾರ ಯಾವುದೇ ರೀತಿಯ ತೊಂದರೆ ಉಂಟಾಗಬಾರದು. ಆಮೇಲೆ ತಾಯಿ ಹಾಲು ಇಂದ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಸ್ಪ್ರೆಡ್ ಆದ್ರೂ ಸಹ ನಾವು ತಾಯಿ ಹಾಲು ಎಷ್ಟು ಶ್ರೇಷ್ಠ ಅಂತಂದ್ರೆ ಅದನ್ನು ಓವರ್ ರೈಡ್ ಮಾಡುವಂತ ಶ್ರೇಷ್ಠ. ಮೊದಲು ಇತ್ತು HIV ಇನ್ಫೆಕ್ಷನ್, ಅದೆಲ್ಲ ಡೆವಲಪ್ಡ್ ಕಂಟ್ರೀಸ್, ಅಮೆರಿಕಾದಲ್ಲೆಲ್ಲ ಅದನ್ನ HIV ಮದರ್ ಇದ್ಲು ಅಂತಂದ್ರೆ ಮಗುವಿಗೆ ಹಾಲು ಕುಡಿಸೋದು ನಿಲ್ಲಿಸ್ತಿದ್ರು ಡೆವಲಪ್ಡ್ ಕಂಟ್ರಿಯಲ್ಲಿ. ಯಾಕಂದ್ರೆ ಅವರು ಆರ್ಟಿಫಿಷಿಯಲ್ ಫೀಡಿಂಗ್ ಏನು ಮಾಡ್ತಿದ್ರು, ಪ್ರಾಕ್ಟೀಸಸ್ ತುಂಬ ಹೈಜೀನು, ಅವರಷ್ಟು ನಾವು ಇಲ್ಲಿ ಮಾಡೋಕ್ಕಾಗಲ್ಲ. ಡೆವಲಪಿಂಗ್ ಕಂಟ್ರಿಯಲ್ಲಿ ಆ ರಿಸ್ಕ್ ಇನ್ಫೆಕ್ಷನ್ ರೇಷೋ ನೋಡಿದ್ರೆ ಅದು ಇನ್ನೂ ವಾಸಿ ಇದಕ್ಕಿಂತ ಅಂದ್ಕೊಂಡು ನಾವು ಯಾವುದೇ ಕಾರಣ ಇಟ್ಟಿಲ್ಲ. ಏನೇ ಜ್ವರ ಇದ್ರೂ, ಯಾವುದೇ ರೀತಿಯ ರೋಗ ಇದ್ರೂ ಮಗುಗಿರಲಿ, ಮಗು ಕುಡಿಯೋ ಸ್ಥಿತಿಯಲ್ಲಿ ಇತ್ತು ಅಂತಂದರೆ ತಾಯಿ ಹಾಲನ್ನ ಕೊಡ್ಬೋದು. ತಾಯಿಗೂ ಯಾವುದೇ ರೀತಿಯ ರೋಗ ಇದ್ರೂ ಹಾಲನ್ನ ಕೊಡ್ಬೋದು ಮಗುಗೆ. ಆ ಥರ ಯಾವುದೂ ರೆಸ್ಟ್ರಿಕ್ಷನ್ ಇಲ್ಲ. ಸರ್, ಇವತ್ತು ಆಗಸ್ಟ್ 7 ಅಂದರೆ ಸಪ್ತಾಹದ ಕೊನೆ ದಿನ. ಇವತ್ತು ವಿಶೇಷವಾಗಿ ಕಲಬುರಗಿ ನಗರದಲ್ಲಿ ಏನಾದರೂ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀರಾ? ಇವತ್ತು ಇಟ್ಕೊಂಡಿದೀವಿ. ಇವತ್ತು ವ್ಯಾಲಿಡಿಕ್ಟರಿ ಫಂಕ್ಷನ್. ಏನಂತಂದ್ರೆ ಇಷ್ಟು ದಿನ ನಾವು ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಯಾವ್ಯಾವ ತರ ಕಾರ್ಯಕ್ರಮ ನಡ್ಸ್ಕೊಂಡಿವಿ ಅಂತ ಅನ್ನೋದು ಅದೊಂದು ಎಲ್ಲರಿಗೂ ನಮ್ದು ಟೀಮ್ ಅಲ್ಲಿ ಅದನ್ನ ತೋರಿಸ್ಕೊಂಡು ಇದು ಮಾಡ್ತೀವಿ. ಒಂದು ರೋಟರಿ ಫಂಕ್ಷನ್ ಒಂದು ಉಳ್ಕೊಂಡಿದೆ, ಮೋಸ್ಟ್ಲಿ ಅದು ಇವತ್ತು ತಪ್ಪಿದ್ರೆ ನಾಳೆ ಮಾಡ್ತೀವಿ ಅದನ್ನ. ಸರ್, ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ, ಈಗ ಹೆಣ್ಮಕ್ಳು ಯಾರು ನೌಕರಿ ಮಾಡ್ತಿರ್ತಾರಲ್ಲ, ವರ್ಕಿಂಗ್ ಕ್ಲಾಸ್ ಅಲ್ಲಿ ಇರ್ತಾರಲ್ಲ, ಅವರಿಗೆ ಒಂದು ಟೈಮ್ ಟೇಬಲ್ ಫಾಲೋ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮನೇಲಿರೋ ಗೃಹಿಣಿಯರಾದರೆ ಯಾವಾಗ ಮಗು ಅಳುತ್ತೆ ಅಥವಾ ಅದ್ರ ರಿಕ್ವೈರ್ಮೆಂಟ್ ತಕ್ಕಾಗ ಹಾಲು ಉಣಿಸ್ತಾ ಇರ್ತಾರೆ. ಸೊ ಈಗ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳು, ಮಹಿಳಾ ಸಿಬ್ಬಂದಿಗಳು ಯಾವ ರೀತಿ ಅದನ್ನ ಪ್ಲಾನ್ ಮಾಡ್ಕೋಬೇಕು ಸರ್? ಸರ್, ಒಂದು ಹೇಗೂ ಇದನ್ನ ತೆಗೆದ್ರಿ ಈ ಟಾಪಿಕ್ನ, ವರ್ಕಿಂಗ್ ಪಾಪ್ಯುಲೇಷನ್ ಮಹಿಳೆಯರ ಬಗ್ಗೆ, ಒಂದು ಅವರಿಗೆ ಗಮನದಲ್ಲಿರ್ಬೇಕು. 135 ದಿನ ರಜೆ ಅವರಿಗೆ ಆಕ್ಚುಲಿ ಅವಕಾಶ ಇತ್ತು. 180 ದಿನ ರಜೆ ಕಡ್ಡಾಯ ಮಾಡಲಾಗಿದೆ ಅಂದ್ರೆ 6 ತಿಂಗಳು ಸರ್ಕಾರದಿಂದ. ಸೊ ಅದು ಪೂರ್ತಿ 180 ದಿನ ಬಳಸ್ಕೋಬೇಕು ಅವರು, ಅದರಲ್ಲೇನು ಸಂದೇಹನೇ ಇಲ್ಲ. ಒಂದು ಎರಡನೇದು, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವರು 2 ಇದೆ. ಒಂದು, ಯಾವುದೇ ರೀತಿಯ ಗೌರ್ಮೆಂಟ್ ಕೆಲಸ ಅಥವಾ ಗೌರ್ಮೆಂಟ್ ಸೆಕ್ಟರ್ಸ್ ಆಗಲಿ, ಸ್ಕೂಲ್ಸ್ ಆಗಲಿ, ಕಾಲೇಜ್ ಆಗಲಿ, ಎಲ್ಲಿ ಕೆಲಸ ಮಾಡ್ತಾರೆ, ಮೆಡಿಕಲ್ ಕಾಲೇಜ್ ಎಲ್ಲೇ ಇರಲಿ, ಈಗ ನಾಮ್ಸ್ ಪ್ರಕಾರ ಒಂದು ಬ್ರೆಸ್ಟ್ ಫೀಡಿಂಗ್ ಸೆಂಟರ್ ಅಂತ ಮಾಡಿರ್ತಾರೆ. ಕಾರ್ನರ್ ಅಂತೀವಿ, ಒಂದು ಚಿಕ್ಕ ರೂಮ್, ಒಂದು 10x5 10x10 ರೂಮ್ ಮಾಡಿರ್ತಾರೆ. ಸೊ ಅಲ್ಲಿ ಪ್ರತಿ 3 ಗಂಟೆಗೆ ಒಂದ್ಸರಿ ಇವ್ರು ಏನಾದ್ರು ಅವ್ರ ಮಗುವಿನ ಜೊತೆಗೆ ಒಂದು ಕೇರ್ ಟೇಕರ್ನ ಕರ್ಕೊಂಡು ಬಂದಿದ್ರು ಅಂದ್ರೆ ಆ ಮಗು ಜೊತೆ ಇರ್ತಾರೆ. 3 ಗಂಟೆಗೆ ಒಂದ್ಸರಿ ಇವ್ರು ಹಾಲು ಕುಡಿಸ್ಬೋದು ಬ್ರೇಕ್ ತಗೊಂಡು. ಇಲ್ಲ ಅಂತಂದ್ರೆ 3 ಗಂಟೆಗೆ ಒಂದ್ಸರಿ ಅವರು, ಯಾಕಂದ್ರೆ ಪ್ರತಿ 2ರಿಂದ 3 ಗಂಟೆಗೆ ಹಾಲು ಉತ್ಪನ್ನ ಹೆಚ್ಚಿಗೆ ಆಗ್ತಾ ಇರುತ್ತೆ. ಅದನ್ನ ಇವ್ರು ಹಾಲೇ ಕುಡಿಸ್ಲಿಲ್ಲ ಅಂದ್ರೆ ಅದು ಒಳ್ಳೆ ಅಲ್ಲೇ ಕಲೆಕ್ಟ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ಸೊ
ಸೊ ನಾಳೆ ಗಡ್ಡೆ ಆಗೋದು ಇವೆಲ್ಲ ಆಗೋದು ನಿಲ್ಸಕ್ಕೆ ಅವ್ರು 3 ಗಂಟೆಗೆ ಒಂದ್ಸರಿ ಹಾಲು ತೆಗಿಬೇಕು. ತೆಗೆದು ಬೇಕಾದ್ರೆ ವಾಟಿಯಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ವಾಟಿಯಲ್ಲಿ ಇಟ್ಕೊಂಡು ಮೇಲೆ ಕ್ಲೋಸ್ ಮಾಡಿ ಇಡ್ಬೋದು. ಹೊರಗಡೆ ನೀವು ಒಂದು 6 ರಿಂದ 8 ಗಂಟೆವರೆಗೂ ಇಡ್ಬೋದು. ಫ್ರಿಜ್ ಅಲ್ಲಿ 24 ಗಂಟೆವರೆಗೂ ಪ್ರಿಸರ್ವ್ ಮಾಡ್ಬೋದು. ಮಾರನೇ ದಿನಾನು ಯೂಸ್ ಮಾಡ್ಬೋದು. ಹಾಗೇನಾದ್ರು ನಿಮ್ಗೆ ಕೆಟ್ಟಿದೆ ಆ ತರ ಅನಿಸ್ತು ಅಂತಂದ್ರೆ ಮತ್ತೆ ಹಾಲು ಹೆಂಗು ಉತ್ಪನ್ನ ಆಗ್ತಾನೆ ಇರುತ್ತೆ, ಫ್ರೆಶ್ ಆಗಿ ಹಾಲು ಕೊಡಿಸ್ಬೋದು. ಸೊ ಈ ಪ್ರಾಕ್ಟೀಸ್ ಮಾಡೋದು ಉತ್ತಮ. ಆನ್ ಅನ್ ಎವರೇಜ್ ಒಂದು ದಿವಸದಲ್ಲಿ ಎಷ್ಟು ಹಾಲು ಉಣಿಸ್ಬೇಕು ಸರ್? ಎಷ್ಟು ಅವಧಿಗೆ ಅಂದ್ರೆ? ಇದನ್ನ 2 ರೀತಿಯಲ್ಲಿ ನೋಡ್ಕೋಬೇಕು. ಒಂದು 2 ರಿಂದ 3 ಗಂಟೆಗೆ ಒಂದ್ಸರಿ ಮಿನಿಮಮ್ ಹಾಲು ಕುಡಿಸೋ ಪ್ರಸಂಗ ಬರಬೇಕು ತಾಯಿಗೆ. ಅಥವಾ ಮಗುವಿಗೆ ಹಸಿವಾದಾಗ ಅಳುತ್ತೆ, ಅತ್ತಾಗ ಹಂಗರ್ ಕ್ರೈ ಅಂತೀವಿ, ಕುಡಿಸ್ಬೇಕು. 3-4 ಗಂಟೆವರೆಗೂ ಅದು ಆಗ್ಲಿಲ್ಲ ಮಗುವಿನ ಕಡೆಗೆ ಅಂತಂದ್ರೆ ಇವ್ರು ಅಟ್ಲೀಸ್ಟ್ ಸ್ಟೆಪ್ಸ್ ಹತ್ರ ಹಾಲು ಕುಡಿಸ್ಬೇಕು. ಹಾಲು ಕುಡಿಸಿ ಮಗು ಆರಾಮಾಗಿ ನಿದ್ದೆ ಮಾಡ್ತಿದೆ ಅಂತ ಹಾಗೆ ಬಿಟ್ರೆ, ಕೆಲವೊಬ್ರು ನಿದ್ದೆ ಮಾಡ್ತಿದೆಯಲ್ಲ ಪರವಾಗಿಲ್ಲ ಅಂತ ಹಾಲು ಉಣಿಸೋದು ಡಿಲೇ ಮಾಡ್ತಾರೆ. 6 ಗಂಟೆ ನೀವು ಹಂಗೆ ಬಿಡಪ್ಲೇ ಇಲ್ಲ, ಅದಕ್ಕೆ ಬೇಕಾಗಿದ್ದಷ್ಟು ಆಹಾರ ಹೋಗೋದಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಬಹಳ ಮುಖ್ಯವಾದ ಅಂಶ ಏನಂದ್ರೆ ಹಾಲು ಸರಿ ಕುಡ್ದಿದೆಯೋ ಇಲ್ಲೋ ಅನ್ನೋದು ಹೇಗೆ ಗೊತ್ತಾಗುತ್ತೆ. ಸೊ ಹಾಲು ಚೆನ್ನಾಗಿ ತಗೊಂಡಿದ್ರೆ ಮಗು ನಿದ್ರೆ ಚೆನ್ನಾಗಿ ಮಾಡುತ್ತೆ, ಯೂರಿನ್ ಚೆನ್ನಾಗಿ ಮಾಡುತ್ತೆ, ಆಮೇಲೆ ಮೋಷನ್ಸ್ ಚೆನ್ನಾಗಿ ಮಾಡುತ್ತೆ. ಸೊ ಈ 3 ಅಂಶಗಳು ಕನೆಕ್ಟ್ ಮಾಡುತ್ತೆ. ಚೆನ್ನಾಗಿ ಅಂದ್ರೆ ಮಿನಿಮಮ್ 6 ರಿಂದ 8 ಸರಿ ಆಯ್ತು, 4 ರಿಂದ 8 ಸರಿ ಅನ್ಕೊಳ್ಳಿ. ಇಷ್ಟ ಆಯ್ತು ಅಂತಂದ್ರೆ ಆಹಾರ ಚೆನ್ನಾಗಿ ಹೋಗಿದೆ ಅಂತ, ತಾಯಿ ಹಾಲು ಹೋಗಿದೆ ಅಂತ. ಈಗ ಇನ್ನೊಂದು, ತಾವು 2 ವರ್ಷದವರೆಗೂ ಮಗುವಿಗೆ ಹಾಲು ಉಣಿಸಬಹುದು ಅಂತ ಹೇಳಿದ್ರಿ. ಈಗ ಹಾಲು ಬಿಡಿಸುವಂಥ ಪ್ರಕ್ರಿಯೆ ಕೂಡ ಸ್ವಲ್ಪ ಸಂಕೀರ್ಣವಾದದ್ದೇ. ಒಂದೇ ಮಗು ಇದ್ದಾಗ ಅದು ಒಂಥರ ಅಡಿಕ್ಟ್ ಆಗಿಬಿಟ್ಟಿರುತ್ತೆ ಹಾಲು ಕುಡಿಯೋದು. ಅದನ್ನು ಬಿಡಿಸುವಂಥ ಪ್ರಕ್ರಿಯೆ ಹೇಗೆ ಸರ್? ಅದು ಕೆಲವು ಆಕ್ಚುಲಿ ಮಹಿಳೆಯರಿಗೆ ಅದು ಆಕ್ಚುಲಿ ತೊಂದರೆ ಇದೆ. ಸೊ ಇವರಾಗೇನೆ ಅದು ಹ್ಯಾಬಿಚುಯೇಷನ್ ಮಾಡಬೇಕು. ಎಷ್ಟೊಂದು ವಿಧಾನಗಳಿದಾವೆ. ಕೈಯಾಗಿದೆ ಯಾವ್ದಾರ ಒಂದು ಆಹಾರ ಸಿಕ್ತು ಅಂದ್ರೆ ಅಲ್ಲಿ ಮಲೆ ಹತ್ರ ಹಚ್ಬಿಟ್ಟು ಹಾಲು ಕುಡಿಸೋ ಟೈಮಲ್ಲಿ ಸಡನ್ ಆಗಿ ವಾಮಿಟಿಂಗ್ ಅದು ಸೆನ್ಸೇಷನ್ ಇದು ಮಾಡುತ್ತೆ ಅಂದ್ರೆ ಮಗು ಬಿಟ್ಬಿಡುತ್ತೆ. ಸ್ವಲ್ಪ ಡ್ರಾಸ್ಟಿಕ್ ಮೆಷರ್ಸ್ ಅವೆಲ್ಲ. ಸ್ವಾಭಾವಿಕವಾಗಿ ಮಕ್ಕಳು ಬಿಟ್ಬಿಡ್ತಾರ? ಬಿಟ್ಬಿಡೋದು ವೀನಿಂಗ್ ಆಫ್ ಅಂತೀವಿ ನಾವು. ಜನರಲಿ ಎಷ್ಟೊಂದು ಜನ 1 ವರ್ಷಕ್ಕೆ ಮಾಡ್ತಾರೆ, 2 ವರ್ಷಕ್ಕೆ ಮಾಡ್ತಾರೆ. ನಾವು ಕೊಡೋದು ಸಂದೇಶ ಏನಂದ್ರೆ 2 ವರ್ಷದವರೆಗೂ ಕೊಡಬೇಕು. ಬಟ್ ಅದು ಬರೀ ತಾಯಿ ಹಾಲು ಅಷ್ಟೇ ಅಲ್ಲ, ಪೂರಕ ಆಹಾರ 6 ತಿಂಗಳ ನಂತರ ಪೂರಕ ಆಹಾರ ಜೊತೆಗೆ ಇರಬೇಕು. 6 ತಿಂಗಳವರೆಗೂ ಮಾತ್ರ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಆಮೇಲೆ ನಿಧಾನವಾಗಿ ಬಿಡಿಸ್ಕೋಬೇಕು. ಕೇಳುಗರೆ, ಇದಾಗಿತ್ತು ಇವತ್ತಿನ ವಿಶೇಷ ಸಂದರ್ಶನ. ಸ್ತನ್ಯಪಾನದ ಮಹತ್ವದ ಕುರಿತಾಗಿ ಸಮಗ್ರವಾಗಿ ಮಾಹಿತಿಯನ್ನ ಡಾಕ್ಟರ್ ಮಾಡಿಕೊಟ್ರು. ಸರ್, ಕೊನೆಯದಾಗಿ ನಮ್ಮೆಲ್ಲ ತಾಯಂದಿರಿಗೆ ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀನಿ ನಾನು. ತಾಯಿ ಹಾಲು ಶ್ರೇಷ್ಠ, ಇದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಅಲ್ಲ. ನೈಸರ್ಗಿಕವಾದ ಆಹಾರ ಮತ್ತು ಪೌಷ್ಟಿಕವಾದ ಆಹಾರ ತಾಯಿ ಹಾಲು ಮಾತ್ರ. ಇದರಷ್ಟು ನಿಮಗೆ ಚೀಪ್ ಅಂಡ್ ಎಫಿಷಿಯೆಂಟ್ ಅಂತೀವಿ, ದುಡ್ಡು ಕೊಟ್ಟಂತೂ ತೊಗೊಳ್ಳೋ ಪ್ರಸಂಗ ಇಲ್ಲ ಇದು. ಪೌಡ್ರ್ ಹಾಲಿಗೆ 500-600 ಕೊಟ್ಟು ತಗೊಳ್ತೀರಾ. ಸೊ ಯಾವಾಗಲೂ ಈಗಿನ ಜಗತ್ತಲ್ಲಿ ಹೆಂಗಾಗಿದೆ ಅಂತಂದರೆ ದುಡ್ಡು ಕೊಟ್ರೇ ಅದಕ್ಕೊಂದು ವ್ಯಾಲ್ಯೂ ಇದೆ ಅಂತನೋ ಇದು. ಸೊ ಸಹಜವಾಗಿ ನಮ್ಗೆ ನೈಸರ್ಗಿಕವಾಗಿ ಸಿಗೋದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಮಾಡೋಕ್ಕೆ ಹೋಗಬೇಡಿ. ಸಾಕಷ್ಟು ಎವಿಡೆನ್ಸ್ ಇದೆ. ಆಮೇಲೆ ಹಿಂದಿನ ಕಾಲದಿಂದನೂ ಇದು ಪ್ರಾಕ್ಟೀಸ್ ಮಾಡ್ಕೊಂಡೇ ಬರ್ತಾ ಇದೀವಿ, ತಾಯಿ ಹಾಲು ಶ್ರೇಷ್ಠ ಅಂತ ಅಂದ್ಕೊಂಡು. ಅದನ್ನೇ ಕಂಟಿನ್ಯೂ ಮಾಡೋಣ. ಒಂದು, ನೀವು ಈ ನಾಲೆಜನ್ನು ತಗೊಳ್ಳಿ, ನಿಮಗೆ ಗೊತ್ತಿರೋರಿಗೆಲ್ಲರಿಗೂ ಈ ನಾಲೆಜನ್ನು ಹರಡಿಸಿ. ದಯವಿಟ್ಟು ಈ ಕ್ಲೋಸಿಂಗ್ ದ ಗ್ಯಾಪ್ ಅನ್ನೋ ಥೀಮ್ ಏನಿದೆಯಲ್ಲ, ಅಂತರವನ್ನು ಮುಚ್ಚೋಕ್ಕೆ ನೀವು ಪ್ರಯತ್ನ ಮಾಡಿ. ನನ್ನ ಕಡೆಯಿಂದ ಇದೊಂದು ರಿಕ್ವೆಸ್ಟ್. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತವಾದ ಧನ್ಯವಾದಗಳು ಸರ್. ಧನ್ಯವಾದಗಳು. ಇದುವರೆಗೆ ಸ್ತನಪಾನದ ಮಹತ್ವ ಈ ಕುರಿತು ಡಾಕ್ಟರ್ ರೇವಣಸಿದ್ದಪ್ಪ ಬೋಸ್ಕಿ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಮಕ್ಕಳ ವಿಭಾಗ, ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಕಲಬುರಗಿ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಸಂಕಲನ ಮಧು ದೇಶ್ಮುಖ್.